ನಮಸ್ಕಾರ ಸ್ನೇಹಿತರೆ, ಬನ್ನಿ ನಾಳೆ ಸೋಮವಾರ ಮಾರ್ಕೆಟು ಯಾವ ಥರ ಪರ್ಫಾರ್ಮ್ ಆಗ್ಬೋದು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಸೊ ಇವತ್ತು ನಾಳೆ ಮಾರ್ಕೆಟ್ ಬಂದಿರೋದ್ರಿಂದ ಸುಮಾರು ನ್ಯೂಸು ಹೊರಗೆ ಬಿದ್ದಿರುತ್ತೆ. ಸೊ ಅದು ಎಕನಾಮಿ ನ್ಯೂಸ್ ಆಗಿರ್ಬೋದು, ವರ್ಲ್ಡ್ ನ್ಯೂಸ್ ಆಗಿರ್ಬೋದು, ಜಿಯೋಗ್ರಫಿಕಲ್ ಟೆನ್ಷನ್ಸ್ ಆಗಿರ್ಬೋದು, ಮತ್ತು ಎಕನಾಮಿ ಡೇಟಾಗಳ ತುಂಬ ದೇಶದ ಹೊರಬೀಳೋ ಸಾಧ್ಯತೆ ಕೂಡ ಇರುತ್ತೆ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿ ನಮ್ಮ ದೇಶದ ಮಾರ್ಕೆಟು ಯಾವ ಥರ ಪರ್ಫಾರ್ಮ್ ಆಗ್ಬೋದು ಅನ್ನೋದನ್ನು ನಾವು ನೋಡೋಣ. ಸೊ ಮೊದಲಿಗೆ ಇದು ಇವತ್ತು ಪಬ್ಲಿಷ್ ಆಗಿರೋ ಒಂದು ಆರ್ಟಿಕಲ್ಲು ನೀವು ನೋಡ್ಬೋದು. ಇಂಡಿಯಾಸ್ CPI ಆ್ಯಂಡ್ ಇಂಡಿಪೆಂಡೆನ್ಸ್ ಡೇ ಅರ್ನಿಂಗ್ ರ್ಯಾಪ್ಸ್ ದ ವೀಕ್ ಅಹೆಡ್ ಅಂತ ಹಾಕಿದ್ದಾರೆ. ಅಂದರೆ ಏನು ಅರ್ಥ ಇದ್ರದ್ದು? ಸೊ ಮುಂದಿನ ವಾರ ಇಂಡಿಯಾದು CPI ಇಂಡೆಕ್ಸು ಹೊರಗೆ ಬೀಳುತ್ತೆ, ಮತ್ತು ಗುರುವಾರ ಇಂಡಿಪೆಂಡೆನ್ಸ್ ಡೇ ರಜಾ ಇರುತ್ತೆ. ಸೊ ಇದ್ರ ಮಧ್ಯೆ ಕೆಲವು ಕಂಪನಿಗಳ Q1 ರಿಸಲ್ಟ್ಸ್ ಕೂಡ ಹೊರಗೆ ಬೀಳುತ್ತೆ. ಓಕೆನಾ? ಸೊ ಬನ್ನಿ ನೋಡೋಣ ಏನೇನು ಅಂತ. ಸೊ ನಮ್ಮ ದೇಶದ ರಿಸರ್ವ್ ಬ್ಯಾಂಕ್ ಏನಿದೆ, ಇದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು. ಸೊ ರಿಸರ್ವ್ ಬ್ಯಾಂಕ್ of India remained cautious about inflation amid elevated food inflation. ಸೊ ಫುಡ್ ಇನ್ಫ್ಲೇಷನ್ ಅಂದರೆ ಏನು? ನಾವು ತಿನ್ನೋ ಪದಾರ್ಥಗಳಾಗಿರ್ಬೋದು, ಅದಕ್ಕೆ ಬೇಕಾಗಿರೋ ಸಾಮಾನುಗಳಾಗಿರ್ಬೋದು, ಹೋಟೆಲಲ್ಲಿ ತಿಂಡಿ ತಿನಿಸುಗಳಾಗಿರ್ಬೋದು, ಎಲ್ಲ ಕೂಡ ಸ್ವಲ್ಪ ರೇಟು ಜಾಸ್ತಿ ಆಗಿದೆ. ಸೊ ಇದರ ಕಾರಣ ಇನ್ಫ್ಲೇಷನ್ ರೇಟು ನಮಗೆ ಸ್ವಲ್ಪ ಮಟ್ಟಿಗೆ ತಗ್ಗಿದರೂ ಕೂಡ ಅದು ಮೇಲೆ ಇದೆ ಅಂತ ನಾವು ಅಂದ್ಕೋಬೇಕು. ಸೊ ಅಂತ ಏನೂ ನಮಗೆ ಕೆಳಗೆ ಬಿದ್ದಿಲ್ಲ. ಸೊ ದ ಮಾನಿಟರಿ ಪಾಲಿಸಿ ಕಮಿಟಿ ರಿಟೈನ್ಡ್ ದ ರೆಪೋ ರೇಟ್ ಎಟ್ 6.5% ಲಾಸ್ಟ್ ವೀಕು ರೆಪೋ ರೇಟ್ನ ನಮ್ಮ RBI ಏರಿಸಿಲ್ಲ. ಸೊ 6.5%ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಓಕೆನಾ? ಸೊ ಡಿಸ್ಪೈಟ್ ದ ಹಾಕಿಶ್ ಟೋನ್ ಆನ್ ಇನ್ಫ್ಲೇಷನ್. ಹಾಕಿಶ್ ಟೋನ್ ಅಂದರೆ ಏನು? ಸ್ವಲ್ಪ ನೆಗೆಟಿವ್ ಟೋನು ಇನ್ಫ್ಲೇಷನ್ ಮೇಲಿದ್ರೂ ಇನ್ಫ್ಲೇಷನ್ನು ಕಮ್ಮಿ ಆಗೋ ಥರ ಕಾಣ್ತಿಲ್ಲ, ಇದು ಹಾಕಿಶ್ ಟೋನ್. ಓಕೆನಾ? ಸೊ ಎಕನಾಮಿಸ್ಟ್ ಎಕ್ಸ್ಪೆಕ್ಟ್ ಇಟ್ ಸ್ಟ್ಯಾನ್ಸ್ ಚೇಂಜ್ ಇನ್ ಅಕ್ಟೋಬರ್ ಫಾಲೋಡ್ ಬೈ ದ ಫಸ್ಟ್ ರೇಟ್ ಕಟ್ ಇನ್ ಡಿಸೆಂಬರ್. ಸೊ ನಿಮಗೆಲ್ಲರಿಗೂ ಗೊತ್ತೇ ಇದೆ, ರೇಟ್ ಕಟ್ ಅನ್ನೋದು ಒಂದು ಅಮೇರಿಕನ್ ಮಾರ್ಕೆಟಿಂದ ಸೆಪ್ಟೆಂಬರಲ್ಲಿ ಹೊರಬೀಳುತ್ತೆ. ಅದಾದಮೇಲೆ ಕನ್ಸಿಕ್ಯೂಟಿವ್ ವರ್ಲ್ಡಲ್ಲಿ ಇರೋ ದೊಡ್ಡ ಬ್ಯಾಂಕ್ಗಳದು ಹೊರಬೀಳುತ್ತೆ. ಸೊ ವಿ ಎಕ್ಸ್ಪೆಕ್ಟ್ 2 RBI rate cuts of 25 basis each in the current cycle, one in the fourth quarter of 2024 and the other in the first quarter of 2025. Okay, the repo rate to 6%. ಸೊ ರೆಪೋ ರೇಟು 2025 Q1ಅಲ್ಲಿ 6.5% ಇದ್ದಿದ್ದು 6% ಆಗ್ಬೋದು ಅನ್ನೋ ಅಂದಾಜಿಸಲಾಗಿದೆ. ಮತ್ತು 25 ಬೇಸಿಸ್ ಪಾಯಿಂಟ್ಸಿಂದ ಕಟ್ ಮಾಡ್ತಾರೆ RBI ರೆಪೋ ರೇಟ್ಸ್ನ ಅಂತ ಕೂಡ ನಾವು ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಂಡಿದ್ದೀವಿ. ನೀವಿಲ್ಲಿ ನೆಕ್ಸ್ಟ್ ನ್ಯೂಸ್ನ ನಾವು ನೋಡೋದಾದರೆ, ಅಪ್ಕಮಿಂಗ್ ವೀಕ್ ವಿಲ್ ವಿಟ್ನೆಸ್ ಮಾರ್ಕೆಟ್ ಜೈಂಟ್ಸ್ ಲೈಕ್ ಗೋದ್ರೇಜ್ ಇಂಡಸ್ಟ್ರೀಸ್, ಹೀರೋ ಮೋಟರ್ ಕಾರ್ಪ್, ಹಿಂಡಾಲ್ಕೋ, ವೋಡಫೋನ್ ಐಡಿಯಾ ಇವರು Q1 ರಿಸಲ್ಟ್ಸ್ನ ಅನೌನ್ಸ್ ಮಾಡಲಿದ್ದಾರೆ. ಇದು ಮೇಜರ್ ಕಂಪ್ನೀಸ್. ಸೊ ಸುಮಾರು ಕಂಪ್ನೀಸು ಅವರ Q1 ರಿಸಲ್ಟ್ಸ್ನ ಅನೌನ್ಸ್ ಮಾಡ್ತಾರೆ. ಸೊ ಅದೇ ಥರ ನಿಮಗೆ 9 ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ಸ್ ಅಂದರೆ IPO 9 IPOಗಳು ನೆಕ್ಸ್ಟು ಕೂಡ ನಿಮಗೆ ಒಂದು IPO ಕೂಡ ಬರುತ್ತೆ, ಮತ್ತು ಕೆಲವು IPOಗಳು ಲಿಸ್ಟ್ ಆಗೋ ಚಾನ್ಸಸ್ ಕೂಡ ನೆಕ್ಸ್ಟ್ ವೀಕಲ್ಲಿ ಇದೆ. ಓಕೆ. ಸೊ ನೆಕ್ಸ್ಟ್ ಗ್ಲೋಬಲ್ ಆಗಿ ಚೈನಾ ಇಂಟ್ರೆಸ್ಟ್ ರೇಟ್ಸ್ ಆ್ಯಂಡ್ ಆ್ಯಕ್ಟಿವಿಟಿ ಡೇಟಾ ವಿಲ್ ಬಿ ಎ ಕೀ ಫೋಕಸ್ ಆನ್ ದ ಏಷ್ಯಾಸ್ ವೀಕ್ ಅಹೆಡ್. ಚೈನಾದ ಒಂದು ಇಂಟ್ರೆಸ್ಟ್ ರೇಟು ಮತ್ತು ಅದರದ ಒಂದು ಆ್ಯಕ್ಟಿವಿಟಿ ನಮಗೆ ಏಷ್ಯನ್ ಮಾರ್ಕೆಟಲ್ಲಿ ಮುಂಬರುವಂಥ ವೀಕಲ್ಲಿ ನಮಗೆ ಇದೊಂದು ಕೀ ಫೋಕಸ್ ಆಗಿರುತ್ತೆ. ಅಂದರೆ ಇದೇ ನಮ್ಮ ಮುಖ್ಯ ನೋಟಗಳಲ್ಲಿ ಒಂದು ತಲೆಯಲ್ಲಿ ಇಟ್ಕೋಬೇಕಾದ ಸಂಗತಿ ಒಂದು. ಓಕೆನಾ? ಸೊ ಲಾಸ್ಟ್ ವೀಕು ಮಾರ್ಕೆಟು ಯಾವ ಥರ ಪರ್ಫಾರ್ಮ್ ಆಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಸೊ ಜಾಬ್ಲೆಸ್ ಕ್ಲೈಮ್ಸ್ ಬಂದಿರೋದ್ರಿಂದ ಗ್ಲೋಬಲ್ ಮಾರ್ಕೆಟ್ ಸೆಂಟಿಮೆಂಟು ನಿಮಗೆ ರಿಸೆಷನ್ ಹತ್ತ ಹೋಗ್ಬೋದು ಅನ್ನೋ ಒಂದು ಸಂದೇಶನ ಕೊಟ್ಟಿತ್ತು.
ಆದರೆ ಸೊ upward revision of Reserve Banks of India's fiscal growth estimates added ಪಾಸಿಟಿವ್ ಸೆಂಟಿಮೆಂಟ್ಸ್ ಆನ್ ಫ್ರೈಡೆ. ಆದರೆ ನಮ್ಮ ದೇಶದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗ್ರೋತ್ ಸೆಕ್ಟರಲ್ಲಿ ಏನು ಒಂದು ಎಸ್ಟಿಮೇಟ್ಸ್ನ ಕೊಡ್ತು, ಇದು ಒಂದು ಪಾಸಿಟಿವ್ ಸೆಂಟಿಮೆಂಟ್ನ ಕ್ರಿಯೇಟ್ ಮಾಡಿದೆ. ಓಕೆನಾ? ಸೊ ಇದೇ ಥರ ನೋಡೋಣ. Q1 ಅರ್ನಿಂಗ್ಸ್ ಯಾವುದ್ಯಾವುದಿದೆ? ಮುತ್ತೂಟ್ ಫೈನಾನ್ಸ್ ಇದೆ, ನಜಾರಾ ಟೆಕ್ನಾಲಜೀಸ್ ಇದೆ, ಡಾಲರ್ ಇಂಡಸ್ಟ್ರೀಸ್ ಇದೆ, ಹಿಂದೂಸ್ತಾನ್ ಕಾಪರ್ ಇದೆ, ವೋಡಾಫೋನ್ ಐಡಿಯಾ ಇದೆ, IRFC ಇದೆ, ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪ್. ಇವೆಲ್ಲ ಕೂಡ Q1 ರಿಸಲ್ಟ್ಸ್ನ ಹೊರಹಾಕುತ್ತೆ. ಓಕೆನಾ? ಸೊ ಇಲ್ಲಿ ನೀವು ನೋಡ್ಬೋದು, ನಾನು ನಿಧಾನಕ್ಕೆ ಸ್ಕ್ರಾಲ್ ಡೌನ್ ಮಾಡ್ತೀನಿ. ಸೊ ಯಾವ್ಯಾವ ಕಂಪ್ನಿ ಅಂತ ನೀವು ಒಂದು ಡೈರಿಲಿ ಕೂಡ ನೋಟ್ ಡೌನ್ ಮಾಡಿಕೊಂಡು ಆ ದಿನನ ನೆನಪಲ್ಲಿ ಇಟ್ಕೊಂಡು ಇದು ಮಾಡ್ಬೋದು. ನೋಡಿ, ಡಾಮ್ಸ್ ಇಂಡಸ್ಟ್ರೀಸ್ 12ನೇ ತಾರೀಕಿದೆ. ಅದಾದಮೇಲೆ ಇನ್ನು ಕೆಲವು ಕಂಪ್ನಿಗಳು ನಿಮಗೆ ಕಾಣ್ತಾ ಇದೆ ಇಲ್ಲೇ. ಸೊ ನಾನು ಕೆಲವು ಕಂಪ್ನಿಗಳು ನಿಮಗೆ ಹೇಳ್ತೀನಿ. ಸೊ ಭಾರತದಲ್ಲಿ ಸುಮಾರು 10,000 ಕಂಪ್ನಿ ಮೇಲೆ 10,000 ಪ್ಲಸ್ ಕಂಪ್ನಿ ಮೇಲೆ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿದೆ. ಎಲ್ಲ ಕಂಪ್ನಿಗಳನ್ನೂ ಎಲ್ಲರೂ ಇಟ್ಕೊಳ್ಳೋಕ್ಕಾಗಲ್ಲ. ನೋಡಿ, ಹೀರೋ ಮೋಟರ್ ಕಾರ್ಪ್ ಇದೆ, ಗೋದ್ರೇಜ್ ಇಂಡಸ್ಟ್ರೀಸ್ ಇದೆ, ಓಕೆ, ಮನಪುರಂ ಫೈನಾನ್ಸ್ ಇದೆ, ಮದರ್ಸನ್ಸ್ ಇದೆ, ಎಂಟಾರ್ ಟೆಕ್ನಾಲಜೀಸ್ ಇದೆ 13ನೇ ತಾರೀಕು, ನಜಾರಾ ಟೆಕ್ನಾಲಜೀಸ್ ಇದೆ, ಮುತ್ತೂಟ್ ಫೈನಾನ್ಸ್ ಇದೆ 13ನೇ ತಾರೀಕು. ಸೊ ಈ ಎಲ್ಲ ಕಂಪ್ನಿಗಳು ಅದರ Q1 ರಿಸಲ್ಟ್ಸ್ನ ರಿಲೀಸ್ ಮಾಡ್ತಾಯಿದೆ. ಸೊ ಡೊಮೆಸ್ಟಿಕ್ ಕ್ಯೂಸ್ ಏನು ಅಂದರೆ ಮುಂಬರುವ ನಮ್ಮ ದೇಶದ ಒಂದು ಎಕನಾಮಿಕ್ ಕ್ಯೂಸ್ ಅಂದ್ರೇನು, ವಿಷಯಗಳು ಯಾವ್ಯಾವು? ಸೊ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಇಂಡಿಯಾಸ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ CPI ಅಂತ ಆವಾಗಲೇ ಹೇಳಿದೆ. ಅದ್ರದ್ದು ಫುಲ್ ಫಾರ್ಮ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಸೊ ವಿಚ್ ವಿಲ್ ಬಿ ರಿವೀಲ್ಡ್ ಆನ್ August 12th ಬರುತ್ತೆ. ಅದ್ರದ್ದು ಎಸ್ಟಿಮೇಷನ್ನು 3.65% ಇದ್ದಿದ್ದು ಇರೋದು ಕಂಪೇರ್ ಟು 5.08. ಈಗ 3.65% ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ. ಅದೇ ಥರ ಇಂಡಿಯಾಸ್ WPI ಇನ್ಫ್ಲೇಷನ್ ಟು ಬಿ ಅನೌನ್ಸ್ಡ್ ಆನ್ August 14th. ಅದರದ್ದು 2.39% ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ. ಓಕೆ, ಇವೆರಡೂ ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಡೇಟಾನೇ. ಇದೆರಡರಲ್ಲೂ ಕೂಡ ಸ್ವಲ್ಪ ಹೆಚ್ಚು ವ್ಯತ್ಯಾಸ ಆದರೆ ನಮಗೆ ಸ್ವಲ್ಪ ಹೊಡೆತ ಬೀಳೋ ಚಾನ್ಸಸ್ ಇದೆ. ಓಕೆ, August 12th, August 14th ಒಂದು ಮೇಜರ್ ಈವೆಂಟ್ಸ್ ಇದೆ ಇಂಡಿಯನ್ ಮಾರ್ಕೆಟ್ಗೆ ಅನುಸಾರವಾಗಿ. ಗ್ಲೋಬಲ್ ಕ್ಯೂಸ್ ಏನೇನು ಅಂತ ನಾವು ನೋಡಿದ್ರೆ, ಸೊ ಚೈನಾಸ್ ಆ್ಯಕ್ಟಿವಿಟಿ ವಿಲ್ ಬಿ ದ ಕೀ ಫೋಕಸ್. ಮತ್ತು ಡೇಟಾ ಲೈಕ್ಲಿ ಶೋ ಜಪಾನ್ಸ್ GDP ಬೌನ್ಸ್ ಬ್ಯಾಕ್ ಲಾಸ್ಟ್ ಕ್ವಾರ್ಟರ್. ಜಪಾನ್ದು GDP ಡೇಟಾ ಹೊರಗೆ ಬೀಳುತ್ತೆ. ಓಕೆ, ಇಲ್ಲಿ ನೋಡ್ಬೋದು August 12 ಇಂಡಿಯಾದಲ್ಲಿ CPI ಇನ್ಫ್ಲೇಷನ್, August 13th WPI ಡೇಟಾ ಹೊರಗೆ ಬೀಳುತ್ತೆ. ವೇಜ್ ಪ್ರೈಸ್ ಇಂಡೆಕ್ಸ್, ಸೌತ್ ಕೊರಿಯಾದು ಅನ್ಎಂಪ್ಲಾಯ್ಮೆಂಟ್ ರೇಟ್ ಹೊರಗೆ ಬೀಳುತ್ತೆ. ಸೊ ಚೈನಾದಲ್ಲಿ ಆ್ಯಕ್ಟಿವಿಟಿ ಮ್ಯಾಟ್ರಿಕ್ಸ್ನ ರೇಟಿಂಗು ಹೊರಗೆ ಬೀಳುತ್ತೆ. ಓಕೆ, ಸೊ ಅದೇ ಥರ ಬಂದು ನೋಡಿ, ಇದೇ ಥರ IPOಗಳು ಲಿಸ್ಟ್ ಆಗ್ತಾಯಿದೆ. ಯಾವ್ಯಾವ IPOಗಳು? ಓರಿಯೆಂಟ್ ಟೆಕ್ನಾಲಜೀಸ್, ಬ್ರಾಚ್ ಲೈಫ್ ಕೇರ್ ಹಾಸ್ಪಿಟಲ್, ಸಾಲ್ವ್ ಪ್ಲಾಸ್ಟಿಕ್ ಪ್ರಾಡಕ್ಟ್ಸ್, ಸರಸ್ವತಿ ಸ್ಯಾರಿ ಡಿಪೋ ಆ್ಯಂಡ್ ಪಾಸಿಟ್ರಾನ್ ಎನರ್ಜಿ, ಸನ್ಲೈಟ್ ರೀಸೈಕ್ಲಿಂಗ್ ಇಂಡಸ್ಟ್ರೀಸ್, ಆಸ್ಥೆಟಿಕ್ ಇಂಡಸ್ಟ್ರೀಸ್. ಸೊ 1, 2, 3, 4, 5, 6, 7. ಸೊ 7 ಕಂಪ್ನಿಗಳು IPOನ ಲಿಸ್ಟ್ ಮಾಡ್ತಾಯಿದೆ. ಓಕೆ, ಸೊ ಕಾರ್ಪೊರೇಟ್ ಆ್ಯಕ್ಷನ್ಸ್ ಏನೇನು? ಕಾರ್ಪೊರೇಟ್ ಆ್ಯಕ್ಷನ್ಸು ಯಾವ್ದು ಡಿವಿಡೆಂಡ್ಗಳನ್ನ ಕೊಡ್ತಾಯಿದೆ, ಅದರದ್ದು ರೆಕಾರ್ಡ್ ಡೇಟು ಏನೇನು ನೋಡಿ. ಕ್ಯಾಮ್ಸ್ ₹11 ಡಿವಿಡೆಂಡ್ ಕೊಡ್ತಾಯಿದೆ. ICICI ಬ್ಯಾಂಕ್ ₹10 ಡಿವಿಡೆಂಡ್ ಕೊಡ್ತಾಯಿದೆ. UPL 1% ₹1 ಡಿವಿಡೆಂಡ್ ಕೊಡ್ತಾಯಿದೆ. ಬಂಧನ್ ಬ್ಯಾಂಕು ₹1.25 ಡಿವಿಡೆಂಡ್ನ ಕೊಡ್ತಾಯಿದೆ. ಓಕೆ, ಸೊ ಇದಿಷ್ಟು ಒಂದು ಗ್ಲೋಬಲ್ಲು ಮತ್ತು ಡೊಮೆಸ್ಟಿಕ್ನ ಒಂದು ಚಿತ್ರಣ. ನಮಗೆ ಮುಂದಿನ ವಾರದಲ್ಲಿ ಸ್ಟಾಕು ಯಾವ ಥರ ಪರ್ಫಾರ್ಮ್ ಮಾಡ್ಬೋದು ಅನ್ನೋದನ್ನು ನೋಡಲಿಕ್ಕೆ ಇದು ಒಂದು ನಮಗೆ ಹೆಲ್ಪ್ ಆಗುತ್ತೆ. ಸೊ ಮೇಯ್ನು August 12th, 14th ನೀವು ನೆನ್ಪಿಟ್ಕೋಬೇಕಾದ್ದು
ಮತ್ತು ಜಪಾನ್ದು ಇಂಡೆಕ್ಸ್ ಡೇಟಾ ಯಾವಾಗ ಹೊರಗೆ ಬೀಳುತ್ತೆ ಅದು ಒಂದು ನೆನಪಿಟ್ಕೊಬೋದು. ಈ ಇವೆರಡು ಡೇಟ್, ಇವೆರಡು ಒಂದು ವಿಷಯಗಳು ಏನಿದೆ ಅದು ಸ್ವಲ್ಪ ಮಾರ್ಕೆಟ್ ಮೇಲೆ ಪ್ರಭಾವ ಬೀರಬಹುದು. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾಳೆ ನಾಳಿದ್ದು ನಿಮಗೆ ಖಂಡಿತ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್.